ಹಿಂದೆ ನಾನು ಶಾಸಕನಾಗಿದ್ದಾಗ ಇದರ ಚರ್ಚೆ ಬಂದಿತ್ತು, ಡಿಸ್ನಿಲ್ಯಾಂಡ್ ಅಂತ. ಆಗ ನಾನಾಗ ಆ ಸಭೆಯಲ್ಲೇ ಹೇಳಿದ್ದೆ, ಬೆಂಗಳೂರು ಸಭೆಯಲ್ಲೇ ಹೇಳಿದ್ದೆ, ಮೊದಲು ಕಂದಾಯ ಗ್ರಾಮ ಅಂತ KRSನ ಗುರುತಿಸಿ ಹಕ್ಕುಪತ್ರಗಳು ಕೊಡೋಣ, ಅದಾದ ನಂತರ ಹಕ್ಕುಪತ್ರಗಳೆಲ್ಲ ಕೊಟ್ಟ ನಂತರ ಸರ್ಕಾರಿ ಜಾಗಗಳು ಏನಿದೆ ಅದನ್ನು ಮೂಲಭೂತ ಸೌಕರ್ಯಗಳಿಗೆ, ಯಾಕೆಂದರೆ KRSನಲ್ಲಿ 15,000ಕ್ಕಿಂತ ಹೆಚ್ಚಿನ ಜನ ಬದುಕ್ತಾ ಇದ್ದಾರೆ ಇವತ್ತು. ಇನ್ನು ಮುಂದಕ್ಕೆ ಅದು ಜಾಸ್ತಿ ಜನಸಂಖ್ಯೆ ಆಗುತ್ತೆ, ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರಿ ಜಾಗಗಳನ್ನ ಮೀಸಲಿಟ್ಟು ಉಳಿದಂಥ ಒಂದು ಜಾಗನ ಜೊತೆಗೆ ರೈತರಿಂದ ನಾವು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನ ಆ ದಿವಸಗಳೆಲ್ಲ ಹಾಡಿದರು. ಅದಕ್ಕೆ ಮುಂದೆ ಮಾಡಿರಂತೆ ಮೊದಲು ನೀವು ಹಕ್ಕುಪತ್ರ ಮತ್ತು ಕಂದಾಯ ಗ್ರಾಮ ಘೋಷಣೆ ಮಾಡಿ ಅಂತ ನಾನು ಹೇಳಿದ್ದು ನಿಜ. ಆದರೆ ಈ ಸರ್ಕಾರದ ಉದ್ದೇಶಗಳು ಗಮನಿಸ್ತಾ ಇದ್ದೀನಿ, ಅಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಾಗನ ತಮ್ಮ ವಶಕ್ಕೆ ತಗೊಂಡು ಆಗಲೇ ಖಾತೆನೂ ಮಾಡ್ಕೊಂಡಂಗೆ ಕಾಣ್ತಾರೆ ಪ್ರಾಧಿಕಾರಕ್ಕೆ. ಅದಕ್ಕೆ ಪ್ರಾವಿಷನ್ ಇಲ್ಲ. ಅವ್ರು ಮಾಡ್ಕೊಂಡಿರೋದು ತಪ್ಪಿದೆ ಕಾನೂನು ಪ್ರಕಾರ. ಒಂದು ಸಲ ಅದು ಹ್ಯಾಂಡ್ ಓವರ್ ಆಗಿರುವಾಗ ಪಂಚಾಯತಿಗೆ ಅದನ್ನು ವಾಪಸ್ ಪಡೆಯೋಕ್ಕೆ ಆ ಥರದ ಅಧಿಕಾರ ಇಲ್ಲ. ಅವರು ಕಾನೂನು ಪ್ರಕಾರ ಮಾಡಿರೋದು ತಪ್ಪಿದೆ, ಅದಕ್ಕೆ ಕಾನೂನೇ ಉತ್ತರ ಕೊಡಬೇಕಾಗತ್ತೆ. ಈ ಗೇಮ್ ಪಾರ್ಕ್ ಏನು ಮಾಡಬೇಕು ಅಂತಿದ್ದಾರೆ, ಅದು ಡ್ಯಾಮ್ ಎಕ್ಸ್ಟ್ರೀಮ್ ಪಕ್ಕ ಏನು ಜಾಗ ತೋರಿಸಿದ್ದಾರೆ, ಅದಕ್ಕೆ ನನ್ನ ವಿರೋಧ ಇದೆ. KRS ಭಾಗದಲ್ಲಿ ಮಾಡ್ತೀವಿ ಅಂದರೆ ಮಾಡಿ, ಅದಕ್ಕೆ ಬೇರೆ ಜಾಗ ಹುಡುಕಿ. ಡ್ಯಾಮ್ ಪಕ್ಕದಲ್ಲಿ ಡ್ಯಾಮ್ ಸೆಕ್ಯೂರಿಟಿಗೆ ತೊಂದರೆ ಮಾಡೋ ನಿಲುವುಗಳು ತಗೊಳ್ಬೇಡಿ. ಮಾಡಿ, ಸ್ವಲ್ಪ ದೂರ ಬಂದು ಮಾಡಿ, ಅದೆಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು 5 ಕಿಲೋಮೀಟ್ರು ರೇಡಿಯೇಷನ್ನಲ್ಲಿ ಬರ್ತಕ್ಕಂಥ ಟೂರಿಸ್ಟು ಅಲ್ಲಿಗೂ ಹೋಗ್ತಾರೆ. ಆ ನೀರನ್ನ ಬಳಸ್ಕೊಳ್ಳಿ, ನಾವೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಆ ಡ್ಯಾಮ್ ಎಕ್ಸ್ಟ್ರೀಮ್ ಪಕ್ಕದಲ್ಲಿ ಮಾಡೋದ್ರ ಬಗ್ಗೆ ನನ್ನ ವಿರೋಧ ಇದೆ. ಇದು ಯಾವ ಸಭೆಗೂ ಯಾವ ಮಾಜಿ ಜನಪ್ರತಿನಿಧಿಗಳನ್ನ ಕರೆದಿಲ್ಲ, ಅವ್ರ ಅಭಿಪ್ರಾಯಗಳನ್ನು ಕೇಳಿಲ್ಲ. ಜನ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಸರ್ಕಾರ ನಾವು ಮಾಡೇ ತೀರ್ತೀವಿ ಅಂತಾರೆ. ಇದಕ್ಕೆಲ್ಲ ಮಿಗಿಲಾಗಿ ಕಾನೂನಿದೆ ದೇಶದಲ್ಲಿ. ಇವರು ಏನು ಮಾಡ್ಕೊಂಡು ಖಾತೆ ಕೂರಿಸ್ಕೊಂಡಿದ್ದಾರೆ, ಅದು ಯಾವುದೂ ಸಿಂಧು ಆಗಲ್ಲ, ಅಸಿಂಧು ಆಗತ್ತೆ. ಅವರು ಟೆಕ್ನಿಕಲಾಗಿ ಫೇಲ್ಯೂರ್ ಆಗಿದ್ದಾರೆ. ಹಾಗಾಗಿ ಈ ದೇಶದ ಕಾನೂನು ಅವರಿಗೆ ಉತ್ತರ ಕೊಡುತ್ತೆ. ಏನಿವತ್ತು ನಮ್ಮ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ, ಟೂರಿಸಮ್ ಡೆವಲಪ್ಮೆಂಟ್ ಅನ್ನೋ ವಿಚಾರನ ಮಂತ್ರಿಗಳು ಮಾತಾಡಿದ್ರು, DK ಶಿವಕುಮಾರ್ ಅವರು. ಐ ಅಪ್ರಿಷಿಯೇಟ್ ಇಟ್. ಕಾವೇರಿ ಆರತಿ ಮಾಡಿ, ನಾವು ವಿರೋಧ ಇಲ್ಲ ಅದಕ್ಕೆ. ಶ್ರೀರಂಗಪಟ್ಟಣ ತುಂಬ ಚೆನ್ನಾಗಿದೆ ಜಾಗ. ಅದಕ್ಕೆ ಏನು ನಾನು ಹೇಳ್ತಾ, ಈಗಾಗಲೇ ಭಾನುಪ್ರಕಾಶ್ ಗುರುಗಳು ಅಲ್ಲಿ ಈ ಆರತಿನ ಮಾಡ್ತಾ ಇದ್ದಾರೆ. ಅಲ್ಲಿ ಅದನ್ನು ನೀವು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿ. ಕಾವೇರಿ ತಾಯಿಗೆ ಆರತಿ ಮಾಡೋ ವಿಚಾರದಲ್ಲಿ ಬೇಡ, ಆದರೆ 92 ಕೋಟಿ ಅದಕ್ಕೆ ಆಗ್ತೀವಿ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಅವಿವೇಕ್ತನ. ಇವತ್ತು 8 ಕೋಟಿಯಲ್ಲಿ ಆ ಮೆಟ್ಲುಗಳು ರೀಸೆಟ್ ಮಾಡೋಕ್ಕೆ ನನ್ನ ಕಾಲದಲ್ಲೇ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅದ್ರ ಜೊತೆಲಿ ಇನ್ನೆಷ್ಟು ಬೇಕೋ ಅಷ್ಟು ಮಾಡಿ ಸಂತೋಷವಾಗಿ ಎಲ್ಲರೂ ಸೇರಿ ಕಾವೇರಿ ಆರತಿ ಮಾಡೋಣ. ಅದು ಬಿಟ್ಟು 92 ಕೋಟಿ ತೊಗೊಂಡೋಗಲ್ಲ ಹಾಕ್ಕೊಂಡು ನೀವು ಯಾರ ಉದ್ದೇಶಕ್ಕೆ, ಯಾರನ್ನ ಮೆಚ್ಚೋಕ್ಕೆ, ನಿಮ್ಮ MLAಗಳನ್ನ ಮೆಚ್ಚೋಕ್ಕೋ ಇಲ್ಲ, ಏನು ಉದ್ದೇಶ? ನೀವು ಆರತಿ ಮಾಡೋದಾದರೆ ಈ ಜಾಗಕ್ಕಿಂತ ಪವಿತ್ರವಾದ ಜಾಗ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅದು ಹೇಳಿ ಮಾಡಿಸೋದು ಜಾಗ.